Hi everyone, this is Anusha and welcome to my channel. Today's makeup look is all about my shoot for outfit from scratch. This outfit I have done within a sari. Already video ನೋಡಿರ್ತೀರಾ. ಸೊ ಈ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಈ ಲುಕ್ ಎಲ್ಲ ಆಲ್ರೆಡಿ ರಿವೀಲ್ ಆಗಿದೆ, ಎಲ್ಲ ನೋಡಿರ್ತೀರಾ. ಸೊ ಮೇಕಪ್ ಲುಕ್ನ ನಾನು ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡು ಹೌ ಐ ಕ್ರಿಯೇಟೆಡ್ ದಿಸ್ ಮೇಕಪ್ ಲುಕ್ ಸಮ್ ವಾಟ್ ಲೈಕ್ ಸಾಫ್ಟ್ ಪಿಂಕ್ ಗ್ಲಾಮ್ ಲುಕ್. ಇಟ್ ಇಸ್ ನಾಟ್ ಲೈಕ್ ಫುಲ್ ಗ್ಲಾಮ್ ಅಥವಾ ಫುಲ್ ಕಾರೇಜ್ ಗ್ಲಾಮ್ ಲುಕ್ ಅಲ್ಲ ಇದು ಅಟ್ ದ ಸೇಮ್ ಟೈಮ್, ಬಟ್ ಇಟ್ಸ್ ಲುಕಿಂಗ್ ಸೋ ಗುಡ್ ಆ್ಯಂಡ್ ಎಲಿಗೆಂಟ್. ದಿಸ್ ಈಸ್ ಹೌ ಇಟ್ಸ್ ಲುಕ್ಕಿಂಗ್. ಸೊ ಇದು ಹೆಂಗೆ ಕ್ರಿಯೇಟ್ ಮಾಡಿದೆ ನಾನು ಈ ಫೋಟೋಶೂಟ್ಗೆ ಈ ಲುಕ್ನ ಅಂತ ಗೊತ್ತಾಗಬೇಕು, ನೋಡಬೇಕು ಅಂದರೆ ಫರ್ದರ್ ವಿಡಿಯೋ ಕಂಟಿನ್ಯೂ ಮಾಡಿ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ಐ ಆಮ್ ಗೆಟಿಂಗ್ ರೆಡಿ ಫಾರ್ ಶೂಟ್. ಸೊ ಶೂಟ್ ಅಂದರೆ ಲೈಟ್ಸ್, ಕ್ಯಾಮ್ರಾ ಎಲ್ಲ ತುಂಬ ಇರುತ್ತೆ. ಸೊ ಸ್ವಲ್ಪ ಗ್ಲಾಮ್ ಅಪ್ ಆಗಬೇಕು. ವೈ? ಬಿಕಾಸ್ ಸಿ ನಮ್ಮ ಮೇಕಪ್ ಎಷ್ಟು ತುಂಬ ಸ್ಕಿನ್ ಲೈಕ್ ಫಿನಿಶ್ ಇದ್ದರೆ ತುಂಬ ಶೋ ಅಪ್ ಆಗಲ್ಲ ಬಿಕಾಸ್ ಆಫ್ ದ ಲೈಟ್ಸ್. ಆ ಕ್ಯಾಮ್ರಾ ಪಿಕ್ ಮಾಡಬೇಕಲ್ಲ, ಅದಕ್ಕೇ ಗ್ಲಾಮ್ ಅಪ್ ಆಗಿ ರೆಡಿ ಆಗಬೇಕು. ಬಟ್ ದೆನ್ ಟು ದಿಸ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಔಟ್ಫಿಟ್ ಅಟ್ ದ ಸೇಮ್ ಟೈಮ್. ಸೊ ಮೇಕಪ್ ಆಲ್ಸೋ ಶುಡ್ ಎನ್ಹಾನ್ಸ್. ಅಫ್ಕೋರ್ಸ್ ಐ ಆಮ್ ಅ ಮೇಕಪ್ ಆರ್ಟಿಸ್ಟ್ ಅದಕ್ಕೆ, ಬಟ್ ದೆನ್ ಟು ನಾನು ತುಂಬ ಲೈಟಾಗೆ ಮಾಡ್ಕೊತೀನಿ ಮೇಕಪ್ ಇವತ್ತು. ಆ್ಯಂಡ್ ಟುಡೇ ವೆದರ್ ಇಸ್ ಸೋ ಗುಡ್, ಕೂಲ್ ಆಗಿದೆ. ಅಷ್ಟೊಂದೆಲ್ಲ ನಾನು ಯೂಶ್ವಲಿ ನಾನು ಸ್ವೆಟ್ ಆಗ್ತೀನಿ, ಅಷ್ಟೊಂದೆಲ್ಲ ಏನು ಸ್ವೆಟ್ ಆಗೋದು ಅದೆಲ್ಲ ಇಲ್ಲ. ಸೊ ಆಲ್ರೆಡಿ ಮಾಯ್ಶ್ಚರೈಸರ್ ಹಾಕಿದ್ದೀನಿ ನಾನು. I'm gonna ಸ್ಪ್ರೇ ಜಾಲ್ಬಾದು ಹೈಡ್ರೇಟಿಂಗ್ ಸ್ಪ್ರೇ. ಗ್ಲಾಸ್ ಸ್ಕಿನ್ ಆರ್ ಆ ಥರ ತುಂಬ ಡೂಯಿ ಎಲ್ಲ ಬೇಡ, ಬಿಕಾಸ್ ಲೈಟ್ಸ್ ಎಲ್ಲ ಇರೋದ್ರಿಂದ ನಾವು ಜಸ್ಟ್ ಹೈಲೈಟರ್ ಸ್ವಲ್ಪ ಹಾಕಿದ್ರೇ ಸೊ ದಟ್ ಎಫೆಕ್ಟ್ ಇರುತ್ತೆ. ಸೊ ಐ ಥಿಂಕ್ ಐ ವಿಲ್ ಡೂ ಮೈ ಫಸ್ಟು ಐಸ್ ಮುಗಿಸ್ತೀನಿ ಇವತ್ತು, ದೆನ್ ವಿಲ್ ಗೋ ಫಾರ್ ದ ಬೇಸ್. ಮೈ ಔಟ್ಫಿಟ್ ಇಸ್ ಪಿಂಕ್ ಆ್ಯಂಡ್ ವೈಟ್ ಯು ಗೈಸ್. ಸೊ ಜುವೆಲ್ಸ್ ಸ್ವಲ್ಪ ಗ್ರೀನ್ ಥರ ಇದೆ. ಸೊ ಇಲ್ಲ ಅಂದರೂ ಐ ವಾಂಟ್ ಟು ಡೂ ಸಮ್ ಪಿಂಕ್, ಸಾಫ್ಟ್ ಪಿಂಕ್ ಗ್ಲಾಮ್ ಥರನೇ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಶುಡ್ ಕೀಪ್ ಡಾರ್ಕ್ ಅಂತ ಅನ್ಕೋತಾ ಇದ್ದೀನಿ, ತುಂಬ ಲೈಟ್ ಪಿಂಕ್ ಅಲ್ಲ, ಸ್ವಲ್ಪ ಡಾರ್ಕ್ ಐಸೇ ಐ ವಾಂಟ್ ಕೀಪ್ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ದಟ್ಸ್ ವಾಟ್ ವಿಲ್ ಸೂಟ್ ಫಾರ್ ಮೀ. ಐ ಆಮ್ ನಾಟ್ ದಟ್ ಕಾಜಲ್ ಇಸ್ ಫೈನ್ ಫಾರ್ ಮಿ ಟುಡೇ. ಐಮ್ ಗೋನಾ ಗೋ ವಿತ್ ದ ಕಾಜಲ್ ಬಟ್ ನಾಟ್ ವಿತ್ ದ ಐಲೈನರ್. ಸೊ ಅದಕ್ಕೆ ಸೊ ಐಲೈನರ್ ಹಾಕೋದೇ ಇರೋ ಕಾರಣ ಸೊ ಇಲ್ಲಿ ನಾನು ಡಾರ್ಕ್ ಸ್ಮೋಕಿ ಥರನೇ ಮಾಡೋಣ ಅನ್ಕೋತಾ ಇದ್ದೀನಿ. ಐ ಆಮ್ ಟೇಕಿಂಗ್ ಗೋಲ್ಡನ್ ಪೇಜ್ ಫ್ರಮ್ Too Faced concealer on my lids. I'm gonna do a simple look because everything if put together ತರ ಆಗೇ ಆಗುತ್ತೆ at the end. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಶೂಟ್. ಅಂದರೆ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ, ಪೋಸ್ ಮಾಡಿದ್ದೀನಿ, ವಿಡಿಯೋಸ್ಗೂ ಎಲ್ಲ ಮಾಡಿದ್ದೀನಿ, ಬಟ್ ದೆನ್ ಟು ದಿಸ್ ಪ್ರೊಫೆಷ್ನಲಿ ದಿಸ್ ಇಸ್ ಮೈ ಫಸ್ಟ್ ಶೂಟ್ ಅಲ್ಲ. ಸೊ ಐ ಡೋಂಟ್ ನೋ ಹೌ ಐ ವಿಲ್ ಪೋಸ್ ಅಥವಾ ವಿಲ್ ಐ ಗೆಟ್ ಪ್ಯಾನಿಕ್ ಆ್ಯಂಡ್ ಆಲ್ ದಟ್. ಸೊ ಅದಕ್ಕೇ ಐ ಕೀಪ್ ಎವ್ರಿಥಿಂಗ್ ಲೈಟ್ ಸಿಂಪಲ್ ಆ ಥರ ನೋಡೋಣ. ಇದು ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಓಕೆ ಐ ಕ್ಯಾರಿ ಅಥವಾ ಐ ಆಮ್ ಬೋಲ್ಡ್ ಎನಫ್ ಟು ಕ್ಯಾರಿ ಇಟ್ ಅಂತ ಅಂದರೆ ನೆಕ್ಸ್ಟಿಂದ ಬೇಕಾದ್ರೆ ಫುಲ್ ಗ್ಲಾಮ್ ಮಾಡ್ಬೋದು. ನನ್ನ ಈ ಐ ಲುಕ್ಗೆ ಪರ್ಫೆಕ್ಟ್ ಪ್ಯಾಲೆಟ್ ಅಂತ ಅನಿಸಿದ್ದು ನನಗೆ ಹುಡಾ ಬ್ಯೂಟಿ ನಾಟಿ, ಒನ್ ಆಫ್ ಮೈ ಫೇವ್ರೆಟ್ ಪ್ಯಾಲೆಟ್ ಇದು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಐ ಥಿಂಕ್ ನಾನು ಬಿಫೋರ್ ಮೇಕಪ್ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆಯಿಂದನೇ ತೊಗೊಂಡಿದ್ದು ಅವರು ಲಾಂಚ್ ಮಾಡಿದಾಗ. ಸೊ ಇವಾಗ ಇದು ಇಲ್ಲ ಅಂದರೆ ಎಷ್ಟೊಂದು ಡಿಸ್ಕಂಟಿನ್ಯೂ ಆಗಿಬಿಟ್ಟಿದೆ. ಹುಡಾದು ನನಗೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಹುಡಾದಲ್ಲಿ ಅಂದರೆ ಇಟ್ ವಾಸ್ ಐ ಶ್ಯಾಡೋ ಪ್ಯಾಲೆಟ್, ದ ಮಿನಿ ಒನ್, ದ ಬಿಗ್ ಒನ್. ಸೊ ಇವಾಗ ಎಷ್ಟೊಂದು ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. ಐ ಹ್ಯಾವ್ ಮಿನಿ ಒನ್, ಒಂದು 3 ಮಿನಿ ಪ್ಯಾಲೆಟ್ಸ್ ಇದೆ, ದೊಡ್ಡದ್ರಲ್ಲಿ ಇದಿದೆ. ಪರ್ಸ್ನಲ್ ಯೂಸಿಗೆ ತೊಗೊಂಡಿದ್ದು ನಾನು, ಬಟ್ ಇವಾಗ ನಾನು ಪ್ರೊಫೆಷ್ನಲ್ ಕಿಟ್ಟಲ್ಲಿ ಇಟ್ಟಿದ್ದೀನಿ. ಇದು ಅಷ್ಟು ಫೇವ್ರೆಟ್ ನನಗೆ ಬಿಕಾಸ್ ಇವಾಗ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರಲ್ಲ ಅದಕ್ಕೆ. ಸೊ ಐ ಆಮ್ ಗೋಯಿಂಗ್ ವಿತ್ ದ ಫ್ಲಫಿಯರ್ ಬ್ರಷಲ್ಲಿ ಐ ಆಮ್ ಟೇಕಿಂಗ್ ಫಸ್ಟ್ this nude color just to create that crease line. Go with the above the crease line create ಮಾಡೋದಕ್ಕೆ I am taking these two nude colors. I am taking bigger fluffier brush. Yeah, above my crease line ನೋಡ್ತಿದ್ದೀರಲ್ಲ. ಸೊ ಡಸ್ಟ್ ಆಫ್ ಮಾಡಿಕೊಂಡು ಸ್ವಲ್ಪ ಪ್ರಾಡಕ್ಟ್ನ ತೊಗೊಂಡು ಐ ವಿಲ್ ಝೂಮ್ ಇಟ್ ಎನಿಹೌ. ಯಾ, and again I don't want to do any shimmers on the eyes today. maybe inner corner highlight ಮಾಡೋದಕ್ಕೆ ಏನಾದ್ರು ಹೈಲೈಟರಲ್ಲಿ ಯೂಸ್ ಮಾಡ್ತೀನೇನೋ. ಅಪಾರ್ಟ್ ಫ್ರಮ್ ದಟ್ ನೋ ಶಿಮ್ಮರ್ಸ್ ಆನ್ ಮೈ ಐಸ್. nowadays I'm loving the matte looks. ಅಂದರೆ for the brides, for the function, for them, for the glam look for them it's fine. for me ನನಗೆ I'm loving the matte looks ಈಗೀಗ. I'm taking the smaller fluffier brush. ತೊಗೊಂಡು ಈ ಕಲರ್ಸ್ ಇದೆಯಲ್ಲ, ದೀಸ್
sort of wine pink colors. Idu and idu. First I will take these two colors ಒಟ್ಟಿಗೆ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಇನ್ನರ್ ಕಾರ್ನರ್ ಇಂಟೆನ್ಸಿಟಿನ ಸ್ವಲ್ಪ ಬಿಲ್ಡ್ ಮಾಡ್ತೀನಿ. ದೆನ್ ಐ ವಿಲ್ ಗೋ ವಿತ್ ದ ಡಾರ್ಕ್ ಕಲರ್. ಅಂದರೆ ಇಂಟೆನ್ಸಿಟಿ ನೋಡಿಕೊಂಡು ಇಟ್ಸ್ ನೀಡೆಡ್, ನಂಗೆ ಇನ್ನೂ ಡಾರ್ಕ್ನೆಸ್ ಬೇಕು ಅಂದರೆ ಐ ವಿಲ್ ಗೋ ವಿತ್ ದಿಸ್ ಬ್ಯೂಟಿಫುಲ್ ಶೇಡ್. ವಾಟ್ಸ್ ದಿಸ್ ಶೇಡ್ ಕಾಲ್ಡ್ ಆಸ್ ಸ್ಪೈಸಿ. ಈಗ ಐ ಹ್ಯಾವ್ ನಾಟ್ ಪಿಕ್ ದ ಡಾರ್ಕ್ ಶೇಡ್ ಸ್ಪೈಸಿ, ಬಟ್ ಇದೆರಡು ಶೇಡ್ನೇ ನಾನು ಲೈಕ್ ಲಿಡ್ಸ್ಗೂ ತೊಗೊಳ್ತಾ ಇದ್ದೀನಿ. ಫಸ್ಟ್ ಕಾರ್ನರ್ಸ್ನ ಬಿಲ್ಡ್ ಮಾಡಿಕೊಂಡೆ, ಆಮೇಲೆ ಐಮ್ ಟೇಕಿಂಗ್ ಆನ್ ದ ಲಿಡ್ಸ್ ಆಲ್ಸೋ. ಈಗ ಐ ವಾಂಟ್ ದ ಸ್ಮಾಲರ್ ಬ್ರಷ್, ಅಂದರೆ ಬ್ರಿಸಲ್ಸು ಇನ್ನೂ ಸ್ಮಾಲರ್ ಬ್ರಷಲ್ಲಿ ಐಮ್ ಪಿಕ್ಕಿಂಗ್ ದಿಸ್ ದ ಡಾರ್ಕ್ ಶೇಡ್ ಸ್ಪೈಸಿ ಒನ್. ಅದು ಪ್ಯಾಲೆಟ್ಸ್ ಏನಂದರೆ ಡಸ್ಟ್ ಆಫ್ ಮಾಡಬೇಕು ತುಂಬ. ಸೊ ಈಗ ಬಿಲ್ಡಿಂಗ್ ದ ಇಂಟೆನ್ಸಿಟಿ, ಗೋಯಿಂಗ್ ವಿತ್ ದ ಡಾರ್ಕ್ ಶೇಡ್. ಕಾರ್ನರ್ಸ್ ಮಾತ್ರ. Taking the bigger fluffier brush, harsh lines ಏನು ಇರಬಾರ್ದು, I'm blending. Now what I'm gonna do is I'm taking the flat brush and I'm picking this pink color, somewhat powder pink color. ಸೊ ಅದನ್ನು ತಗೊಂಡು ಇನ್ನರ್ಗೆ ನಾನು ಆಲ್ರೆಡಿ ಕಲರ್ಸು ಹಾಕ್ಕೊಂಡಿದ್ದೀನಿ, ಅದ್ರ ಮೇಲ್ಗಡೆನೆ ಜಸ್ಟ್ ಹಿಂಗೆ ಈಗ ನೋಡ್ತಿದ್ರಲ್ಲ ಬ್ರಷ್ ಎಲ್ಲಿ ತನಕ ಹೋಗ್ತಿದೆ ಅಂತ, ಇಲ್ಲಿ ತನಕ ಹೋಗ್ತಾ ಇದೆ. ಐ ಆಮ್ ಜಸ್ಟ್ ರಬ್ಬಿಂಗ್ ದಟ್ ಶೇಡ್. ಬ್ಲೆಂಡು ಅಥವಾ ಏನೋ ಆ ಥರ ಅಲ್ಲ, ಐ ಆಮ್ ಜಸ್ಟ್ ಟೇಕಿಂಗ್ ದಟ್ ಆ್ಯಂಡ್ ಐ ಆಮ್ ರಬ್ಬಿಂಗ್ ದಟ್ ಶೇಡ್. ಸಿ, and with the eyes ivaga I'm gonna do the color correction. Okay, sorry, not the color correction, primer. I'm gonna take this Smashbox photo finish primer all over my face because more pores alla ide nange jaasti. Going with this strobe cream ivaga ande nange matte finish bekanta, but I thought I want to go with the strobe cream ಅಂತ ಅನಿಸ್ತು ನನಗೆ ಇವಾಗ. ಸೊ ಅದಕ್ಕೆ ಅಂದರೆ ವಿತಿನ್ ಗ್ಲೋ ಥರ ಇರಲಿ, ತುಂಬ ಹೈಲೈಟರ್ ಆ ಥರ ನಾನು ಯೂಸ್ ಮಾಡಿಲ್ಲ ಅಂದರು ಅಂತ. ಐ ಆಮ್ ಟೇಕಿಂಗ್ ದ ಮ್ಯಾಕ್ಸ್ ಸ್ಟ್ರೋಬ್ ಕ್ರೀಮ್. ಈಗ ಕಲರ್ ಕರೆಕ್ಷನ್ ಮಾಡೋಣ. ಸ್ವಲ್ಪ, ನಾಟ್ ತುಂಬ ಡೀಪ್ ತೊಗೋತಾ ಇದ್ದೀನಿ ಟಾರ್ಟಲ್ಲಿ, ಲಿಟಲ್ ಬಿಟ್. Now I'm gonna blend it. Here I'll go with the concealer, which is golden beige, little bit on the under eyes ashte. So nanu spot concealing adella enu ig madala, ishtene, because I'll go with the full coverage ide illa andre ಸ್ವಲ್ಪ ಫೌಂಡೇಶನ್ ತಗೊಂತೀನಿ ಹುಡಾದು. ಸೊ ಇಟ್ಸ್ ಮೋರ್ ದ್ಯಾನ್ ಎನಫ್ ಅಂತ ಅಷ್ಟೇ. ಮೈ ಅಂಡರ್ ಐಸ್ ಗ್ರೇ ಟರ್ನ್ ಆಗಬಾರ್ದು ಅಂತ ಕಲರ್ ಕರೆಕ್ಷನ್ ಮಾಡಿದೆ. ಆ್ಯಂಡ್ ಈ ಟೂ ಫೇಸ್ಡ್ ಕನ್ಸೀಲರ್ ಇಟ್ಸ್ ಲೈಕ್ ಎಲ್ಲ ವಾರ್ಮ್ ಟೋನ್, ಒಂಥರ ಎಲ್ಲೋ ಟೋನ್. ನನಗೆ ಸ್ಪೆಷಲಿ ಸೌತ್ ಇಂಡಿಯನ್, ಸ್ಪೆಷಲಿ ನನ್ನ ಸ್ಕಿನ್ ಟೋನ್ಗೆ ಇಟ್ ವಿಲ್ ಬಿ ಸೋ ಗುಡ್. ಸೊ ಅದಕ್ಕೆ ಒಂದು ಡ್ರಾಪ್ ಹಾಕ್ಕೊಂಡೆ. ನಾವು ಐ ವಿಲ್ ಗೋ ವಿತ್ ದ ಫೌಂಡೇಶನ್, ಜಸ್ಟ್ ಅ ಟಿಂಟ್ ಆಫ್ ಫೌಂಡೇಶನ್ ಅಷ್ಟೇ, ಅಂದರೆ ಸ್ವಲ್ಪ. ಸೊ ಇಟ್ಸ್ ಹುಡಾ ಬ್ಯೂಟಿ ಈಸಿ ಬ್ಲರ್. ಸ್ವಲ್ಪ ತೊಗೊತೀನಿ, ಹೀಗೆ ಹಾಕ್ಕೊತೀನಿ. ಯಪ್, ಎಷ್ಟು ಸಾಕು ಅನಿಸ್ತಿದೆ. ಲೆಟ್ ಮಿ ಬ್ಲೆಂಡ್ ಇಟ್ ನೌ. ಸಿ ಐ ಆಮ್ ಡನ್ ವಿತ್ ದ ಬೇಸ್. ನಾನು ಹೇಳೋದಲ್ಲ ತುಂಬ ನನಗೆ ಹೆವಿ ಬೇಡ ಅನ್ನೋ ಥರ ಇದೆ, ಅದಕ್ಕೆ ನಾವು ಐ ವಿಲ್ ಗೋ ವಿತ್ ದ ಬ್ಲಷ್. ಐ ಥಿಂಕ್ ಕಂಟೋರ್ ಮಾಡಲ್ಲ ನಾನು, ನಾಟ್ ನೆಸೆಸರಿ. ಟೇಕಿಂಗ್ ಶೀಪ್ ಗ್ಲಾಮ್ ಸ್ವೈಪ್ ರೈಟ್ ಆ್ಯಂಡ್ ಲವ್ ಕೇಕ್. ಸ್ವಲ್ಪ ಪಿಂಕ್ ಟೋನ್ಸ್ ಇದೆ ಎರಡೂ, ಒಂದು ಡಾರ್ಕರ್ ಪಿಂಕ್ ಆ್ಯಂಡ್ ಇನ್ನೊಂದು ಲೈಟರ್ ಪಿಂಕ್.
ಬ್ಲಷ್ ಬ್ಲೈಂಡ್ನೆಸ್ ಇದೆ ಇವತ್ತು ಅನುಷಾಗೆ. ಅಂದರೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅನ್ಕೋತಿದ್ರೆ, ಬಿಕಾಸ್ ಇದು ಅಷ್ಟೊಂದಿಲ್ಲ. ದಿಸ್ ಇಸ್ ಮೋರ್ ಆಫ್ ಲೈಕ್ ಅ ಸ್ಕಿನ್ ಲೈಕ್ ಅ ಫಿನಿಶಿಂಗ್. ಬ್ಲೆಂಡ್ ಮಾಡಿಬಿಟ್ರೆ ಫುಲ್ ಕಮ್ಮಿ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಹೆವಿ ಹ್ಯಾಂಡೆಡ್ ಹೋದೆ ಅಷ್ಟೇ. But one of the beautiful blushes. I love She Glam blushes and I highly recommend everyone. ಸ್ವಲ್ಪ ಚಿನ್ಗೆ ಬ್ಲೈಂಡ್ನೆಸ್ ಆಯ್ತು ಅನಿಸ್ತಾ ಇದೆ. ಡನ್ ವಿತ್ ದ ಬೇಸ್ ಮೇಕಪ್. ಸ್ವಲ್ಪ ಎಫರ್ಟ್ ಹಾಕಂಗೆ ಕಾಣಲಿ ಅಲ್ವಾ, ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋಣ ಅಂಡರ್ ದ ಐಸ್ ಆ್ಯಂಡ್ ಹಿಯರ್. ಈಗ ಐಮ್ ಗೋನ ಸ್ಪ್ರೇ ಶಾಲೆ ಟಿಲ್ಬರ್ ಇದು ಸೆಟ್ಟಿಂಗ್ ಸ್ಪ್ರೇ. 5 to 10 seconds ಬಿಟ್ಟು ಐ ವಿಲ್ ಬ್ಲೆಂಡ್. Base is more than enough. Now we'll set the base and then we'll do the powdering. I'll take obviously my favorite Laura Mercier powder, loose powder in the shade Translucent. ಸೆಟ್ ಮಾಡಿದ್ದೀನಿ ಬೇಸ್ನ. ಈಗ ವಿಲ್ ಸ್ವಲ್ಪ ಪೌಡರಿ ಅನಿಸ್ತಿರ್ಬೋದು, ನಾನೇ ಜಾಸ್ತಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ. ಸೊ ಇವಾಗ ವಿಲ್ ಫಿನಿಶ್ ಆಫ್ ದ ಐಸ್. ಐ ಆಮ್ ಟೇಕಿಂಗ್ ದಿಸ್ ಲಾಸ್ಟ್ ಡಾರ್ಕ್ ಸ್ಪೈಸಿ ಶೇಡ್, ಬಿಕಾಸ್ ಇಲ್ಲೆಲ್ಲ ಹೊಟ್ಟೋಗಿದೆ ಅಂತ ಅನಿಸ್ತದೆ, ಅದಕ್ಕೆ. ಟೇಕಿಂಗ್ ಅ ವೆರಿ ಬಿಗ್ ಫ್ಲಫಿಯರ್ ಬ್ರಷ್ ಆ್ಯಂಡ್ ಐ ಆಮ್ ಬ್ಲೆಂಡಿಂಗ್ ಇಟ್, ಬಿಕಾಸ್ ಜಾಸ್ತಿ ಇಂಟೆನ್ಸಿಟಿ ಆಗೋಯ್ತು ಅನಿಸ್ತಾ ಇದೆ. For lower lash line, I'm going with the kajal. I'm taking the Rene kajal and ಇಲ್ಲಿಗೆ ಹೋಗ್ತೀನಿ ನಾನು. ವಾಟರ್ ಲೈನ್ ಹೋಗಲ್ಲ, ವಾಟರ್ ಲೈನ್ ಕೆಳಗಡೆ ಹೋಗ್ತೀನಿ. ಹಾಫ್. ಯಾ. ಈಗ I'll take the smaller brush and I'm gonna blend it. ಕಾಜಲ್ ಇದು ಸ್ಮಡ್ಜ್ ಆಗುತ್ತೆ, ಸೊ ಅದನ್ನ ತೊಗೊಂಡು ನಾನು ಆಮೇಲೆ ಪೌಡರಲ್ಲಿ ಲಾಕ್ ಮಾಡ್ತೀನಿ. ಟು ಲಾಕ್ ದ ಕಾಜಲ್ ಐಮ್ ಟೇಕಿಂಗ್ ದಿಸ್ ಬ್ರೌನ್ ಶೇಡ್, ಲೈಟರ್ ಶೇಡ್ ತೊಗೊತಾ ಇದ್ದೀನಿ. ಈಗ ವಿಲ್ ಡೂ ವಿತ್ ದ ಬ್ರೌಸ್. ಐಮ್ ಟೇಕಿಂಗ್ NYX brow pencil. Already we have bigger and a thicker brows this time. ಅಂದರೆ ಐಬ್ರೋಸು ಥಿಕ್ಕಾಗಿ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಮಾತ್ರ ಲೈನಿಂಗ್ ಮತ್ತು ಫಿಲ್ಲಿಂಗ್ ಸ್ವಲ್ಪ ಮಾಡ್ಕೊತೀನಿ ಅಷ್ಟೇ. Should I do some powder contour? I think yes. So I'm taking NYX contour. I'm going with the blush ಇವಾಗ. I'm taking the NYX blush itself because ಅದ್ರಲ್ಲಿ ಸ್ವಲ್ಪ ಶಿಮರಿ ಥರ ಸ್ವಲ್ಪ ಇದೆ ಅಲ್ಲ, ಅದಕ್ಕೆ. ಆ್ಯಂಡ್ ಇಂಟೆನ್ಸಿಟಿ ಕಮ್ಮಿ ಇದೆ. Oh my god, am I dumb or what you guys? I really wanted to wear lenses. ಬಟ್ ಈಗ ಫುಲ್ ಮೇಕಪ್ ಮುಗಿಸಿದ್ದೀನಿ, ಐಸ್ ಮೆಸ್ ಮಾಡ್ಕೋತೀನ ಏನು, ಬಟ್ ನೋಡೋಣ. ಫುಲ್ ಲೆನ್ಸಸ್ ಹಾಕೋದಕ್ಕೆ ಟ್ರೈ ಮಾಡಿ ಹಾಕ್ಕೊಂಡು ಬರ್ತೀನಿ. ಗೈಸ್, ವಿತಿನ್ ಸಮ್ ಸೆಕೆಂಡ್ಸ್ ಲೆನ್ಸ್ ಹಾಕ್ಕೊಂಡು ಬಂದೆ. ಆ ಮೇಕಪ್ ಏನಿಲ್ಲ ಏನಿಲ್ಲ. ನನಗೆ ಈಗ ಅನಿಸ್ತದೆ ಕ್ಯಾಮ್ರಾ ಮುಂದೆನೇ ಹಾಕ್ಬೋದಿತ್ತು ಅಂತ. ಅಷ್ಟು ಬೇಗ ಜಸ್ಟ್ ಹಿಂಗಿಟ್ಟೆ ಮುಗೀತು. ಐ ಆಮ್ ಸೂಪರ್ ಪ್ರೌಡ್ ಆ್ಯಂಡ್ ಹ್ಯಾಪಿ ಅಬೌಟ್ ದ್ಯಾಟ್. ಸ್ವಲ್ಪ ಬ್ಲಷ್ ಇಂಟೆನ್ಸಿಟಿ ಬೇಕು, ಸೊ ಐ ಆಮ್ ಟೇಕಿಂಗ್ the She Glam blush palette. Now I am taking the Dior highlighter in the shade 001 Universal and the flat brush, and I'm gonna pick this pink tone with the white. ಎರಡನ್ನೂ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. And I'm going with the inner corner. I just want to highlight my inner corner. Yeah, like this. That's it. ಈಗ
ಈಗ ಐ ಆಮ್ ಟೇಕಿಂಗ್ ದ ರೇರ್ ಬ್ಯೂಟಿ ಹೈಲೈಟರ್ ಆಲ್ ಓವರ್ ಮೈ ಫೇಸ್ in the shade Exhilarate. Yeah, one of my favorite shade. Small brush ಅಲ್ಲಿ ತೊಗೊತಿದ್ದೀನಿ, ಜಸ್ಟ್ ಎಲ್ಲಿಗೆ ಬೇಕು ಅಲ್ಲಿಗೆ ಮಾತ್ರ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ. ಸಿಯಾ I'll curl my lashes and I'm gonna apply ಜಾಸ್ತಿ mascara. Then I'm gonna go with the false lashes also. Yes, this is how the makeup look is. I hope you all love watching this video. How this look turned out ಅದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಮೇಕಪ್ ಲುಕ್. ಲೈಕ್ ಅ ಮೋನೋಕ್ರಮೆಟಿಕ್ ಪಿಂಕ್ ಗ್ಲಾಮ್ ಲುಕ್, ಬಿಕಾಸ್ ಪಿಂಕ್ ಐ ಶಡೋನು ಸ್ವಲ್ಪ ಪಿಂಕ್ ಪಾಪ್ಔಟ್ ಇದೆ. ಸೊ ಪಿಂಕ್ ಐಸು, ಪಿಂಕ್ ಕ್ಲಿಪ್ಸು, ಔಟ್ಫಿಟ್ಟು ಕೂಡ ಪಿಂಕ್. ಸೊ ಅದಕ್ಕೆ ತುಂಬ ಜುವೆಲ್ಸ್ ಪಿಂಕ್ ಹೋಗಿಲ್ಲ, ಗ್ರೀನ್ ಹೋಗಿದ್ದೀನಿ. ಸೊ ಯು ಕ್ಯಾನ್ ಟೆಲ್ ಇಟ್ಸ್ ಅ ಮೋನೋಕ್ರೊಮ್ಯಾಟಿಕ್ ಮೇಕಪ್ ಲುಕ್ ಅಂತ ಹೇಳ್ಬೋದು. ಎಸ್, ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಸಿಂಪಲ್ ಸ್ಟೆಪ್ಸ್, ತುಂಬ ಡಿಫಿಕಲ್ಟಿ ಇಲ್ಲ. ಪ್ರಾಡಕ್ಟ್ಸು ಅಷ್ಟೇ ನೀವು ನೋಡ್ಬೋದು, ತುಂಬ ಕಮ್ಮಿ ಒಂದೊಂದು ಡ್ರಾಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಫುಲ್ ಗ್ಲಾಮ್ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಐ ಆಮ್ ಅಬ್ಸಲ್ಯೂಟ್ಲಿ ಲವ್ವಿಂಗ್ ಇಟ್. ಇವಾಗ ಹೋಗಿ ನಾನು ಫೋಟೋಶೂಟ್ ಮಾಡಿಸ್ಬೇಕು. ಆಲ್ರೆಡಿ ಅದು ರಿಸಲ್ಟ್ ಎಲ್ಲ ನೀವು ಆಲ್ರೆಡಿ ನೋಡಿರ್ತೀರ, ಬಟ್ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. I'm gonna end this video here itself. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take it. Bye.